ಸಮಪಾದಪಿ ಮಾತುಗಳು. ನಾನು ನಿಮ್ ಪ್ರೀತಿ ಇವತ್ತು ಪೊಲಿಟಿಕ್ಸ್ ಬಗ್ಗೆ ಒಂದ್ 4 ಮಾತು, ಆದ್ರೆ ಫೈಟ್ ಅಲ್ಲ, ಜನರೇಷನ್ ಚೇಂಜಸ್ ಬಗ್ಗೆ. ರೀಸೆಂಟ್ ಎಲೆಕ್ಷನ್, ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಅಂಡ್ ಯೂತ್ಸ್ ಡಿಸ್ಕಷನ್ ಎಲ್ಲ ನೋಡಿದ್ರೆ ಒಂದ್ ಮ್ಯಾಟರ್ ಕ್ಲಿಯರ್ ಆಗಾಕತ್ತದ. ಇವಾಗ ಜನರು ಫೇಮಸ್ ಸ್ಪೇಸ್ ನೋಡಿ ವೋಟ್ ಮಾಡಾಕತ್ತಿಲ್ಲ, ಇವಾಗ ಅವ್ರ ಎಕ್ಸೆಪ್ಟೇಷನ್ಸ್ ಮೇಲೆ ವೋಟ್ ಮಾಡಾಕತ್ತಾರ. ವಯಸ್ಸಾದಾಗೆಲ್ಲ ರಿಟೈರ್ಮೆಂಟ್ ಕೊಟ್ಟು ಯಂಗ್ ಅಂಡ್ ಎನರ್ಜೆಟಿಕ್ ವೈಬ್ಸ್ ಜೊತೆ ಹೊಸ ಚೇಂಜಸ್ ಹಾದಿನ ಕಾಯ್ತಾ ಇದೀವಿ. ಮೊದ್ಲು ನಮ್ಮ ಅಜ್ಜಾರೆಲ್ಲ ನಾವಿಲ್ಲ ಇದು ನಮ್ಮ ಫ್ಯಾಮಿಲಿ ಪೂರ ಇದ ಪಕ್ಷಿ ಕೋಟ್ ಹಾಕದ ಇದ ಫಿಕ್ಸು ಅಂತೇಳಿ ವಂಶ ಪರಂಪರೆ ಎಲ್ಲ ಮಾಡ್ತಿದ್ರು. ಆದ್ರೆ ಇವಾಗ ಜನ ಫುಲ್ ಚೇಂಜ್. ಇವಾಗ ತುಂಬಾ ಶಾನೆ ಆಗಿದಾರೆ, ತುಂಬಾ ಪ್ರಶ್ನೆ ಎಲ್ಲ ಕೇಳ್ತಾರ. ಇವಾಗ ಕ್ಯಾಂಡಿಡೇಟ್ ಎಲಿಜಿಬಲ್ ಇದಾರಾ, ಅಥವಾ ಇವ್ರು ಏನ್ ಎಜುಕೇಶನ್ ಮಾಡಿದಾರ, ರೋಡ್ ಸೇಫ್ ಆಗಿದ್ಯಾ, ಅಥವಾ ನಮ್ಮ ಸೇಫ್ಟಿ ಇದೆಯಾ, ಇವಾಗ ಟ್ರಾನ್ಸ್ಪೋರ್ಟೇಷನ್ ಕರೆಕ್ಟ್ ಆಗಿದ್ಯಾ, ಅಥವಾ ಇವ್ರು ಏನ್ ಪ್ಲಾನ್ ಮಾಡ್ಬೋದು, ಏನ್ ಫ್ಯೂಚರ್ ಪ್ಲಾನ್ಸ್ ತರ್ತಿದಾರ, ಅಥವಾ ಇವ್ರು ಏನ್ ಮಾಡ್ಬೋದು ನಮಗೋಸ್ಕರ ಇವ್ರನ್ನ ಎಲೆಕ್ಟ್ ಮಾಡಿದಾರ ಅನ್ನೋ ಎಲ್ಲಾ ತರ ಕ್ವಶನ್ ಮುಂದಿಡ್ತಿದಾರ ಎಲೆಕ್ಷನ್ ವೋಟ್ ಮಾಡೋಕಿನ ಮುಂಚೆ. ಅದಕ್ಕೆ ಅನ್ಕೊಂತೀನಿ ಇವಾಗ ವಿಜಯ್ ಟೈಪ್ ಸೆಲೆಬ್ರಿಟೀಸ್ ಎಲ್ಲ ಪೊಲಿಟಿಕ್ಸ್ ಬಂದ್ರೆ ಈ ಸಲ ಫುಲ್ ಅಟೆನ್ಷನ್ ಕೊಡ್ತಿದಾರ. ಇವರು ಸ್ಕ್ರೀನ್ ಮೇಲೆ ಕಾಣೋ ಹೀರೋ ಇವಾಗ ರಿಯಾಲಿಟಿ ಒಳಗ ಯಾವ ತರ ಇಂಪ್ಲಿಮೆಂಟ್ ಮಾಡ್ತಾರ ಅನ್ನೋ ಒಂದು ಎಕ್ಸೆಪ್ಟೇಷನ್ಸ್ ಫುಲ್ ಹೈ ಒಳಗಿದಾವ. ಮೊನ್ನೆ ತಾನೇ ತಮಿಳ್ನಾಡು ಎಲೆಕ್ಷನ್ ನೋಡಿದ್ವಿ, ವಿಜಯ್ ಸರ್ ಎಲ್ಲ ವಿನ್ ಆದ್ರು. ಅವರು ಇವಾಗ ಏನ್ ಚೇಂಜಸ್ ಮಾಡ್ತಿದಾರ ಅನ್ನೋ ಕ್ಯೂರಿಯಾಸಿಟಿ ನಮಗೂ ಕೂಡ ಜಾಸ್ತಿ ಅದ. ನನಗೂ ಕೂಡ ಅವ್ರು ಏನ್ ಮಾಡ್ತಾರಲ್ಲ ಅಂತ ನಾನು ಅವಾಗ ಅಪ್ಡೇಟ್ ಎಲ್ಲ ನೋಡ್ತಿರ್ತೀನಿ. ಬಿಕಾಸ್ ಇಟ್ಸ್ ರಿಯಲಿ ಗ್ರೇಟಿಂಗ್. ಬಿಕಾಸ್ ಸ್ಕ್ರೀನ್ ಅಲ್ಲಿ ನೋಡ್ತಿದ್ದ ಹೀರೋ ಇವಾಗ ರಿಯಲ್ ಲೈಫ್ ಅಲ್ಲೇ ಹೀರೋ ಆಗ್ಲಿಕ್ಕಿದ್ದಾರೆ ಅಂದಾಗ ಓಕೆ ವಾಟ್ ಹಿ ಈಸ್ ಗೋನಾ ಡು ಫಾರ್ us and how we are gonna live ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಎವ್ರಿಬಡಿ ಇಟ್ಸ್ ಕ್ವೈಟ್ ಕಾಮನ್ ದಟ್ ವಿ ಕೀಪ್ ಆನ್ ಅಬ್ಸರ್ವಿಂಗ್. ಬೇರೆ ಕಂಟ್ರೀಸ್ ಮತ್ತೆ ಸ್ಟೇಟ್ ಎಲ್ಲ ನೋಡಿದ್ರ ಇವಾಗ ಪೀಪಲ್ ಮೈಂಡ್ ಸೆಟ್ ಫುಲ್ ಚೇಂಜ್ ಆಗಾಕತ್ತದ. ಫ್ರೀಡಮ್, ಸ್ಟ್ರಾಂಗ್ ಲೀಡರ್ಶಿಪ್, ವಾಟ್ ದೇ ಆರ್ ಗೋನಾ ಡು ಫಾರ್ us and how they gonna improve us ಅನ್ನೋ ಬೇಸ್ ಫ್ಯಾಕ್ಟರ್ ಮೇಲೆ ಇವಾಗೆಲ್ಲ ವೋಟ್ ಮಾಡ್ತಾನೆ ಇದ್ದಾರೆ. ಮೊನ್ನೆ ನೋಡಿದ್ವಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಅಲ್ಲಿ, ಅವಾಗ ಎಲೆಕ್ಷನ್ ವಿನ್ ಆಗಿರೋದು ನೋಡಿ ನಂಗೆ ಅನಿಸ್ತು ಭಾರತಕ್ಕೆ ಮತ್ತೆ ಸ್ವತಂತ್ರ ಸಿಕ್ತು ಅಂತ ಹೇಳಿ. ಏನ್ ಜನ ರೀ ಇಷ್ಟು ಖುಷಿಯಿಂದ, ಇಷ್ಟು ಸೆಲೆಬ್ರೇಷನ್, ಎಷ್ಟು ಖುಷಿ ಅವರಿಗೆಲ್ಲ. ಅಷ್ಟೇ ಮೊನ್ನೆ ನೇಪಾಳ ಇನ್ಸಿಡೆಂಟ್ ಎಲ್ಲ ನೋಡಿದ್ವಿ. ಎಲ್ಲ ಎಲೆಕ್ಷನ್ ಎಲ್ಲ ವಿನ್ ಆಗಿರೋ ಲೀಡರ್ಸ್ ಎಲ್ಲ ಎಷ್ಟು ಸಿಂಪಲ್ ಆಗಿದ್ದಾರೆ, ಎಷ್ಟು ಸಿಂಪಲ್ ಜೀವನ ಅವ್ರದ್ದು, ಎಷ್ಟು ಚೆನ್ನಾಗಿ ಮಿಂಗಲ್ ಆಗ್ತಾರ ಸೋಷಿಯಲ್ ಲೈಫ್ ಒಳಗ, ಎಲ್ಲ ನಾರ್ಮಲ್ ಪೀಪಲ್ ಜೊತೆ ಎಷ್ಟು ಚೆನ್ನಾಗಿ ಇಂಟ್ರಾಕ್ಟ್ ಆಗ್ತಾರ. ಆಮೇಲೆ ಅವ್ರು ತೆಗೆದಿರೋ ರೂಲ್ಸ್ ಎಲ್ಲ ನೋಡಿದೆ ನಾನು. ಒಂದು ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ ಅವ್ರ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅಂತ ಹೇಳಿ. ಸೊ ನೆಕ್ಕೆನ ಚೇಂಜಸ್ ರಿಯಲಿ ಫೀಲ್ ಲೈಕ್ ವಾವ್ ಅಂತೇಳಿ. ಅವ್ರು ಇಷ್ಟು ಚೆನ್ನಾಗಿ ಮಿಂಗಲ್ ಆಗ್ತಾರ. ಓಕೆ ಅಷ್ಟೊಂದು ಇದಿಲ್ಲ, ಹೈಫೈ ಅದು ಇದು ಏನಿಲ್ಲ, ಸಿಂಪಲ್ ಆಗಿ ಚೆನ್ನಾಗಿ ಹೋಗ್ತಾನೆ ಇರ್ತಾರ. ಸೊ ಇವಾಗ ನಂಗೆ ಅನಿಸ್ತು ಜನರೆಲ್ಲ ಎಚ್ಚೆತ್ಕೊಳ್ತಿದಾರ ಅಂತ ಹೇಳಿ. ಮೊದಲೊಂದು ಕಾಲ ಇತ್ತು ಇದು ಪೊಲಿಟಿಕ್ಸ್ ಅವರೇ ಎಲ್ಲ ಜನರನ್ನ ಇನ್ಫ್ಲುಯೆನ್ಸ್ ಮಾಡ್ತಿದ್ರು, ಆದ್ರೆ ಇವಾಗ ಜನರೇ ಯಾರು ಲೀಡರ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾರ. ಇದೇ ಅಲ್ವಾ ಪ್ರಜಾಕೀಯ. ನಂಗಿದೆಲ್ಲ ನೋಡಿದ್ರೆ ಪಟ್ಟ ಆಫೀಸರ್ ನೆನಪಾಗ್ತಾರ. ಯಾಕೆ ಹೇಳಿ, ಅವ್ರು ಅವಾಗಿಂದ ಹೇಳ್ಕೊತಾ ಬಂದಿದಾರ ಪ್ರಜಾಕೀಯ ಅಂದ್ರೇನು, ನಾಯಕರು ಹೆಂಗಿರ್ಬೇಕು, ರೂಲ್ಸ್ ಹೆಂಗಿರ್ಬೇಕು, ಹೆಂಗ ರಾಜ್ಯನ ಮುಂದುವರಿಸ್ಕೋಬೇಕು ಅಂತೇಳಿ ಅವಾಗಿಂದ ಹೇಳ್ಕೊತಾ ಬಂದಿದಾರ. ಅದ್ ನಮ್ಗೆಲ್ಲ ಇವಾಗ ತಿಳಿಯಾಕತ್ತದ. ನಮ್ಮ ರಾಷ್ಟ್ರದಲ್ಲಿ ಎಷ್ಟುಕೊಂಡ ಜನ ಯಂಗ್ಸ್ಟರ್ಸ್ ಇದಾರ, ನಾಯಕರು ಇದಾರ, ತುಂಬಾ ಮೋಟಿವ್ ಆಗಿರ್ತಾರ. ಲೈಕ್ ಏನ್ ಮಾಡ್ಬೇಕು ಅದು ಇದು ತುಂಬಾ ಕನಸುಗಳೆಲ್ಲ ಇಟ್ಕೊಂಡಿರ್ತಾರ. ಈ ತರ ಎಲ್ಲ ನಾವು ನಮ್ಮ ರಾಜ್ಯನ ಇಂಪ್ರೂವ್ ಮಾಡ್ಬೇಕು ಅಂತ ಅನ್ಕೊಂಡೆಲ್ಲ ತುಂಬಾ ಜನ ಇರ್ತಾರೆ. ಸೊ ನಾವು ಕರೆಕ್ಟ್ ಆಗಿ ವೋಟ್ ಮಾಡ್ಬೇಕಾದ್ರೆ ನೀಟಾಗಿ ನಮ್ಗೆ ಯಾವ ತರ ಬೇಕು, ನಮ್ಗೆ ಯಾವ ಸಿಸ್ಟಮ್ ಬೇಕು, ಏನ್ ಇಂಪ್ರೂವ್ಮೆಂಟ್ಸ್ ಬೇಕಾಗಿದೆ ನಮ್ಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಂತ ನಾವು ವಿಚಾರ ಮಾಡಿ ಒಂದ್ಸತಿ ಕುಂತು ಈ ಕ್ಯಾಂಡಿಡೇಟ್ ಓಕೆನಾ ಇಲ್ಲ ಅಂತ ವಿಚಾರ ಮಾಡಿ ಒಂದ್ಸತಿ ವೋಟ್ ಮಾಡಿದ್ವಿ ಅಂದ್ರ ನಾವು ಆರಾಮಾಗಿ ನಮ್ದು ಕರ್ನಾಟಕ ಗ್ರೋತ್ ಇನ್ನೂ ಜಾಸ್ತಿ ಹೋಗ್ತಾನೆ ಇರತ್ತೆ. ಇವಾಗ ನಾವು ಕರೆಂಟ್ ನೋಡ್ಬೋದು, ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ಸ್ ಎಲ್ಲ ತಗೊಂಡ್ ಬಂದಿದ್ದಾರೆ ಇಲ್ಲಿವರೆಗೂ. ಹಿಂಗೆ ಇರೋಣ, ಹಿಂಗೆ ಖುಷಿಯಾಗಿ. ಬಿಕಾಸ್ ನಾವು ನೋಡ್ತಿದೀವಿ ಸೌತ್ ಇದ್ರಲ್ಲೆಲ್ಲ ನಾವೆಲ್ಲ ನೋಡ್ಬೋದು, ಇಂಡಿಯಾದಲ್ಲೇ ನಮ್ಮ ಬೆಂಗಳೂರ ಹೈಯೆಸ್ಟ್ IT ಹಬ್ ಅಂತೇಳಿ. ಇಷ್ಟು ಕೂಡ ಇಂಪ್ರೂವ್ಮೆಂಟ್ಸ್ ಇಲ್ಲಿವರೆಗೂ ನಮ್ಮ ಪೊಲಿಟಿಕ್ಸ್ ಆಗಿರ್ಬೋದು, ನಮ್ಮ ಅದರ್ ನಾಯಕರ್ಸ್ ಆಗಿರ್ಬೋದು, ಅಥವಾ ಹಂಗೆ ಸೋಷಿಯಲ್ ವರ್ಕರ್ಸ್ ಆಗಿರ್ಬೋದು, ತುಂಬಾ ಎಲ್ಲ ಎಫರ್ಟ್ಸ್ ಹಾಕಿ ಇಂಪ್ರೂವ್ ಮಾಡಿದ್ದಾರೆ ಇಲ್ಲಿವರೆಗೂ. ಸೊ ಹೀಗೆ ಮುಂದೂ ಇದೇ ತರ ಚೆನ್ನಾಗಿ ಇಂಪ್ರೂವ್ ಆಗ್ಲಿ, ನಮ್ಮ ಕರ್ನಾಟಕ ತುಂಬಾ ಬೆಳಿಲಿ ಅಂತ. ಮತ್ತೆ ನಾಳೆ ಸಿಗೋಣ ಇದೇ ಟೈಮಿಗೆ. ಅಲ್ಲಿವರೆಗೂ ಶುಭರಾತ್ರಿ, ಗುಡ್ ನೈಟ್, ಟೇಕ್ ಕೇರ್.